ಎಲ್ಲರಿಗೂ ನನ್ನ ನಮಸ್ಕಾರಗಳು. 2021ರ ಮುರಾರ್ಜಿ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ವಿವಿಧ ವಸತಿ ಶಾಲೆಗಳ ಪ್ರವೇಶಕ್ಕಾಗಿ 2021ರ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಈ ಒಂದು ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಪರಿಹಾರವನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ 20 ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ 41ನೇ ಪ್ರಶ್ನೆ. ಈ ಸಂಖ್ಯೆಯನ್ನು ಅಲ್ಪ ವಿರಾಮ ಚಿಹ್ನೆ ಉಪಯೋಗಿಸಿ ಸಂಖ್ಯಾ ರೂಪದಲ್ಲಿ ಬರೆಯಿರಿ. 65,718 65,718 ಅಂತಿದೆ. ಅಲ್ಪ ವಿರಾಮವನ್ನು ಹಾಕಬೇಕಾದ್ರೆ ಮೊದಲು 3 ಸ್ಥಾನ ಆದ ನಂತರ ಆಮೇಲೆ 2 ಸ್ಥಾನ ಆದ ನಂತರ ಹಾಕ್ತಾ ಹೋಗ್ಬೇಕು. ಹಾಗಾಗಿ 65,718 ಅಂತಕ್ಕಂಥ ಉತ್ತರ ಬಿ ಆಪ್ಷನ್ ಸರಿಯಾದ. 42ನೇದು. ಆಯತಾಕಾರದ ಕೊಠಡಿಯ ನೆಲದ ಉದ್ದ 4 ಇದೆ, ಅಗಲ 3 ಇದೆ. ಸುತ್ತಳತೆ ಕಂಡುಹಿಡಿಯುವ ಸೂತ್ರ. ಸುತ್ತಳತೆ ಕಂಡುಹಿಡಿಯುವ ಸೂತ್ರ 2 ಇಂಟು ಬ್ರಾಕೆಟ್ L ಪ್ಲಸ್ ಬಿ ಅಂತ ಇದೆ. L ಪ್ಲಸ್ ಬಿ ಅಂದರೆ ಉದ್ದ ಪ್ಲಸ್ ಅಗಲ. 2 ಇಂಟು ಉದ್ದ 4 ಇದೆ, ಅಗಲ 3. 4 ಪ್ಲಸ್ 3 ಅಂದರೆ 7. 7 2 14 ಅಂದರೆ ಎಷ್ಟು? ಇದು ಸಿ ಇರತಕ್ಕಂಥ ಸಿ ಆಪ್ಷನು ಸರಿಯಾದ ಉತ್ತರ 14 ಮೀಟರ್. ಇನ್ನು 43ನೇ ಪ್ರಶ್ನೆ. ಚೌಕಾಕಾರದ ಕೊಠಡಿಯ ಉದ್ದ 6 ಮೀಟರ್ ಆದರೆ ವಿಸ್ತೀರ್ಣ. ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬಾಹು ಸ್ಕ್ವೇರ್ ಅಥವಾ ಎ ಸ್ಕ್ವೇರ್ ಅಂತಿದೆ. ಎ ಅಂದರೆ ಒಂದು ಬಾಹುವಿನ ಉದ್ದ 6 ಆದರೆ 6 ಸ್ಕ್ವೇರ್ ಅಂದರೆ ಎಷ್ಟದು? 36 ಚದರ ಮೀಟರ್ ಅಥವಾ ಸ್ಕ್ವೇರ್ ಮೀಟರ್ ಅನ್ನುವಂಥ ಡಿ ಆಪ್ಷನ್ ಸರಿಯಾದ ಉತ್ತರ. 44ನೇ ಪ್ರಶ್ನೆ. 3000 ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿ. ಅಂದರೆ 1 ಕಿಲೋಮೀಟರ್ ಅಲ್ಲಿ 1000 ಮೀಟರ್ಗಳಿರುತ್ತೆ. 1000 ಮೀಟರ್ ಅಂದ್ರೆ 1000 ಮೀಟರ್ಗೆ 1 ಕಿಲೋಮೀಟರ್ ಆದರೆ 3000 ಮೀಟರ್ಗಳಿಗೆ ಎಷ್ಟಾಗ್ತದೆ? 3 ಕಿಲೋಮೀಟರ್ ಅನ್ನುವಂತ ಆಗುತ್ತೆ. ಹಾಗಾಗಿ ಸರಿಯಾದ ಉತ್ತರ ಎ ಆಪ್ಷನ್ ಅಂತ. 45ನೇ ಪ್ರಶ್ನೆ. ಇದಕ್ಕೆ ಎಷ್ಟನ್ನ ಕೂಡಿಸಿದರೆ 91,600 ಅಂದ್ರೆ 91,643ರಲ್ಲಿ 37,946 ಕಳಿಬೇಕು. ಬರುವಂತ ಉತ್ತರ ಸಿ ಆಪ್ಷನ್ 53,690. 46ನೇ ಪ್ರಶ್ನೆ. ಇದನ್ನ ಭಾಗಾಕಾರವನ್ನು ಮಾಡಿ ಕೇವಲ ಭಾಗಲಬ್ಧವನ್ನ ಮಾತ್ರ ಅಂತ ಹೇಳಿದ್ದಾರೆ. ಹಾಗಾಗಿ 1,425ಕ್ಕೆ ಎಷ್ಟರಿಂದ ಭಾಗಾಕಾರವನ್ನು ಮಾಡಬೇಕು? 15ರಿಂದ ಭಾಗಾಕಾರವನ್ನು ಮಾಡಬೇಕು. ಇಲ್ಲಿ 15 9 135 ಬರುತ್ತೆ. 135 ಬಂತು. 13ರಲ್ಲಿ 5 8, ಮುಂದಿಂದ 5 ಉಳಿತು. ಹಿಂದೆ 3ರಲ್ಲಿ 3 0. 15 5 75. 75 ಅಂದ್ರೆ ಇನ್ನೂ ಎಷ್ಟು ಉಳಿತು? ಇಲ್ಲಿ 0 ಉಳಿತು, ಇಲ್ಲಿ 1 ಉಳಿತು. ನಮಗೆ ಕೇವಲ ಏನು ಕೇಳಿದರೆ ಭಾಗಲಬ್ಧ ಯಾವುದು ಅಂತ ಕೇಳಿದರೆ 95. 3 ದಶಮಾಂಶದಾಗ ಬರುತ್ತೆ, ದಶಮಾಂಶದಾಗ ಯಾವುದು ಉತ್ತರ ಇಲ್ಲ. ಹಾಗಾಗಿ ಡಿ ಆಪ್ಷನ್ ಸರಿಯಾದ ಉತ್ತರ. 47 ಇವುಗಳಲ್ಲಿ ವಿಶಾಲ ಕೋನಕ್ಕೆ 90ಕ್ಕಿಂತ ಹೆಚ್ಚು, 180ಕ್ಕಿಂತ ಕಡಿಮೆ ಇರ್ತಕ್ಕಂಥ ಇವೆಲ್ಲ ಲಘು ಕೋನಗಳಿವೆ. 90ಕ್ಕಿಂತ ಕಡಿಮೆ ಇದೆ, ಲಘು ಕೋನಗಳಿವೆ. ಹಾಗೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿ ಉತ್ತರ. 48ನೇ ಪ್ರಶ್ನೆ. 7000 ಲೀಟರ್ ಗಾತ್ರ ಎಷ್ಟು ಕಿಲೋ ಲೀಟರ್? ಅಂದ್ರೆ 1000 ಲೀಟರ್ ಆದ್ರೆ 1 ಕಿಲೋ ಲೀಟರ್ ಅಂತಕ್ಕಂಥ. ಆದ್ರೆ 7000 ಅಂದ್ರೆ 7 ಕಿಲೋ ಲೀಟರ್ ಅಂತಕ್ಕಂಥ ಬಿ ಆಪ್ಷನ್ ಸರಿಯಾದ ಉತ್ತರ. 49ನೇ ಪ್ರಶ್ನೆ. ಈ ಆಕೃತಿ ಯಾವುದು? ಅಂದ್ರೆ ಇದು ಶಂಕು ಇದೆ, ಇದು ಶಂಕು. ಸಿ ಆಪ್ಷನ್ ಸರಿ. ಆಯತ ಘನ ಅಂದ್ರೆ ಅದು ಈ ರೀತಿಯಾಗಿರುತ್ತೆ. ಆಯತ ಘನ ಅಂತಂದ್ರೆ ಇದು ಆಯತ ಘನ. ಚೌಕ ಘನ ಕೂಡ ಇದೇ ರೀತಿಯಾಗಿರುತ್ತೆ. ಇದು ಆಯತ ಘನ. ಸಿಲಿಂಡರ್ ಅಂದ್ರೆ ತಮಗೆ ಗೊತ್ತಿದೆ, ಈ ರೀತಿಯಾಗಿರ್ತಕ್ಕಂಥದ್ದು ಇದು ಸಿಲಿಂಡರ್. ಇದು ಸಿಲಿಂಡರ್. ಇದು ಚೌಕ ಘನ ಅಂದ್ರೆ ಚೌಕ ಇರ್ತಕ್ಕಂಥದ್ದು. ಇದು ಚೌಕ. ಆಯತ ಘನದ ರೀತಿಯಲ್ಲಿ ಇಲ್ಲಿ ಚೌಕದಲ್ಲಿ ಎಲ್ಲಾ ಬಾಹುಗಳು ಸಮನಾಗಿರುತ್ತೆ. ಹಾಗಾಗಿ ಇದನ್ನ ಚೌಕ ಘನ ಅಂತಂದ್ರೆ ಎಲ್ಲಾ ಬಾಹುಗಳು ಸಮನಾಗಿರುತ್ತೆ. ಈಗ ನಮಗೆ ಕೊಟ್ಟಿರ್ತಕ್ಕಂಥ ಇದು ಶಂಕು. ಇನ್ನು 50ನೇ ಪ್ರಶ್ನೆ. 3743 23ರಿಂದ ಗುಣಿಸಿದಾಗ ಗುಣಾಕಾರ ಮಾಡಿಕೊಳ್ಳಿ. 86,158. ಇನ್ನು 51ನೇ ಪ್ರಶ್ನೆ. 2/10 ದಶಮಾಂಶ ರೂಪದಲ್ಲಿ ಬರೆದಾಗ. ಈಗಾಗಲೇ ಹಿಂದಗಡೆ ಹೇಳಿದ್ದೀನಿ, 2/10 ಒಂದರ ಮುಂದೆ ಸೊನ್ನೆಗಳು ಬಂದಾಗ ಎಷ್ಟು ಸೊನ್ನೆಯೋ ಅಷ್ಟು ತೆಗೆದು ಎಷ್ಟು ಅಂಕಿ ಸೊನ್ನೆಯೋ ಅಷ್ಟು ಅಂಕಿಗಳ ಹಿಂದಗಡೆ ಹೋಗಿ ದಶಮಾಂಶ ಕೊಡಬೇಕಂದ್ರೆ 0.2 ಅನ್ನುವಂಥ ಸಿ ಆಪ್ಷನ್ ಸರಿಯಾದ ಉತ್ತರ. ಇಲ್ಲಿ 52 12ರ ಅಪವರ್ತನ ಇದೆ. 12 12 12 12 24 12 3 36 12 48 12 60 ಅಂದ್ರೆ ಬಿ ಆಪ್ಷನ್ ಸರಿಯಾದ ಉತ್ತರ. 53 ಒಂದು ಪುಸ್ತಕದ ಬೆಲೆ 24.75 ಅಂದ್ರೆ 6 ಪುಸ್ತಕಗಳ ಬೆಲೆ ಎಷ್ಟು ಅಂತ ಕೇಳಿದರೆ 24.75 ಅಂದ್ರೆ ಒಂದು ಪುಸ್ತಕದ ಬೆಲೆ ಇದೆ. ಇಂಥ ಎಷ್ಟು ಪುಸ್ತಕಗಳ ಬೆಲೆ ಕೇಳಿದರೆ 6 ಪುಸ್ತಕಗಳ ಬೆಲೆಯನ್ನು ಕೇಳಿದರೆ ಅಂದ್ರೆ ಇದನ್ನ 6ರಿಂದ ಗುಣಾಕಾರ ಮಾಡಿದ್ರೆ 148.50. ಇನ್ನ 54ನೇ ಪ್ರಶ್ನೆ ಇದೆ. ಒಬ್ಬ ಉದ್ಯೋಗಿಯು ಕಾರ್ಖಾನೆ ಒಳಗೆ 7 ಗಂಟೆ 20 ನಿಮಿಷಕ್ಕೆ ಕೆಲಸಕ್ಕೆ ಹೋಗುತ್ತಾನೆ. ಕೆಲಸ ಮುಗಿಸಿ 3 ಗಂಟೆ 20 ನಿಮಿಷ ಅಂದ್ರೆ 7 ಗಂಟೆ 20ರಿಂದ ಇಲ್ಲಿ 12 ಗಂಟೆ 20 ನಿಮಿಷ ಅಂದ್ರೆ ಇಲ್ಲಿ 5 ಗಂಟೆ
ಇದು 3 ಗಂಟೆ ಅಂದರೆ ಒಟ್ಟು ಎಷ್ಟು ಗಂಟೆ ಆಗುತ್ತೆ? 8 ಗಂಟೆ. ಯಾಕಂದರೆ 20 ನಿಮಿಷ ಕರೆಕ್ಟ್ ಮೇಲ್ಗಡೆ ವ್ಯತ್ಯಾಸ ಆಗಿಲ್ಲ. 7ರಿಂದ 3 ಗಂಟೆ ಅಂದರೆ 8, 9, 10, 11, 12, 1, 2, 3 ಅಂತ ಎಣಿಸ್ಕೊಂಡು ಹೋದ್ರೆ ಸರಿಯಾಗಿ ಬರುತ್ತೆ. ಇದು ನೇರವಾಗಿ ಬರುವಂಥದ್ದು. ಇನ್ನು 55ನೇ ಪ್ರಶ್ನೆ, 9,000ದಲ್ಲಿ 5,348 ಕಳೆಯಿರಿ 3,652. ಈ ವೃತ್ತದಲ್ಲಿ ವ್ಯಾಸ ಅಂತ ಕೇಳಿದ್ರೆ ವ್ಯಾಸ ಕೊಟ್ಟಿಲ್ಲ. ಹಾಗಾಗಿ ನಾವು ವ್ಯಾಸ ಯಾವುದು ಅಂದರೆ ಕೇಂದ್ರದ ಮೂಲಕ ಹಾದು ಹೋಗಿರುವಂಥ ಜ್ಯಾವನ್ನು ವ್ಯಾಸ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಉತ್ತರ ಯಾವುದು? AB ಅಂತಕ್ಕಂಥದ್ದು ವ್ಯಾಸ. ಇನ್ನು 57ನೇ ಪ್ರಶ್ನೆ, 5 kg 600 ಗ್ರಾಮ್. 5 kg ಅಂದರೆ 5,000 ಗ್ರಾಮು, 600 ಗ್ರಾಮ್. 5,000 ಪ್ಲಸ್ 600 ಗ್ರಾಮ್ ಅಂದರೆ 5,600 ಗ್ರಾಮ್. ಗ್ರಾಮ್ಗಳಲ್ಲಿ ಪರಿವರ್ತಿಸಿದಾಗ. 58ನೇ ಪ್ರಶ್ನೆ, ಈ ಘನ ಚೌಕದಲ್ಲಿರುವ ಮುಖಗಳ ಸಂಖ್ಯೆ. ಇದು ಚೌಕ ಘನ ಅಥವಾ ಘನಾಕೃತಿ ಅಂತ ಕರಿತೀವಿ. ಇಲ್ಲಿರುವಂಥ ಮುಖಗಳು ಎಷ್ಟು ಅಂದರೆ ಈ ಕಡೆ 1 ಮುಖ ಇದೆ, ಇಲ್ಲಿ 2 ಇದೆ, ಈ ಕಡೆ 3 ಇದೆ, ಇಲ್ಲಿ 4 ಇದೆ, ಮೇಲ್ಗಡೆ 1 ಕೆಳಗಡೆ ಅನ್ನೋದು ಒಟ್ಟು 6 ಮುಖಗಳು. ಚೌಕ ಘನ ಮತ್ತು ಆಯತ ಘನಕ್ಕಿರುವ ಮುಖಗಳ ಸಂಖ್ಯೆ 6. ಇನ್ನು 59ನೇ ಪ್ರಶ್ನೆ, ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ಅಂದರೆ ಇಲ್ಲಿ ಎಷ್ಟಿದೆ? 1, 2, 3, 4, 5, 6 ಸಮನಾದ ಭಾಗಗಳಿವೆ. 6 ಬರೆದೆ. ಅದಕ್ಕೆ ಎಷ್ಟಕ್ಕೆ ಬಣ್ಣ ಹಚ್ಚಿದರೆ 1 ಭಾಗ 1/6 ಇರ್ತಕ್ಕಂಥದ್ದು ಎ ಆಪ್ಷನ್ ಸರಿಯಾದ ಉತ್ತರ. ಇನ್ನು 60ನೇ ಪ್ರಶ್ನೆ, 3,626ಕ್ಕೆ 5,243 ಕೂಡಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಎ ಆಪ್ಷನ್ನು 8,869. ಆದ್ಮೇಲೆ ಈ ರೀತಿಯಾಗಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತು 6ನೇ ತರಗತಿಯ ಎಲ್ಲ ವಸತಿ ಶಾಲೆಗಳ ಪ್ರವೇಶಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.